ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ದಿನಾಂಕ 5 ಮೇ 2026ರಂದು ಮಾಳಮಾರುತಿ ಸ್ಟೇಷನ್ನಲ್ಲಿ ಒಂದು ಕೇಸ್ ಮತ್ತು ಕೌಂಟರ್ ಕೇಸ್ ದಾಖಲು ಮಾಡಲಾಗಿದೆ. ಮೊದಲನೇ ಕೇಸ್ನಲ್ಲಿ ಮಜೀದ್ ರಾಜಸಾಬ್ ಶೇಖ್ ಇವರು ದೂರುದಾರರಿದ್ದಾರೆ. ಇವರು 8 ಮಂದಿ ಮೇಲೆ ಆರೋಪ ಮಾಡಿದ್ದಾರೆ. ಅದರ ಪ್ರಕಾರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಕೂಲಿ ಕೆಲಸ ಮಾಡುವಾಗ ಒಂದು ಹಳೆ 4 ವರ್ಷದ ಒಂದು ಹಳೆ ಜಗಳ ಇತ್ತು. ಆ ಜಗಳ ಪ್ರಕಾರ ಇವರಲ್ಲಿ ಮಾತಾಗಿದೆ. ಅದರಲ್ಲಿ ಆರೋಪಿ ಹುಸೇನ್ ಮತ್ತು ಜಾವೇದ್ ಮತ್ತು ಇನ್ನು 6 ಮಂದಿ ಸೇರಿ ಟೋಟಲ್ 8 ಮಂದಿ ಆರೋಪಿ ಈ ಮಜೀದ್ ಮತ್ತು ಇವರ ಇಬ್ಬರು ಅಣ್ಣ ತಮ್ಮಂದರಿಗೆ ಅವರು ಹೊಡೆದಿದ್ದಾರೆ. ಒಂದು ತಲವಾರಿಂದ ಕೂಡ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ 8 ಆರೋಪಿಗಳಲ್ಲಿ 6 ಆರೋಪಿ 1 ಗಂಟೆ ಒಳಗಡೆ ದಸ್ತಗಿರಿ ಮಾಡಲು ನಮ್ಮ PI ಮಾಳಮಾರುತಿ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ. ಇನ್ನೂ ಉಳಿದ 2 ಆರೋಪಿಗೆ ಕೂಡ ಅವರು ಸೆಕ್ಯೂರ್ ಮಾಡ್ತಾರೆ. ಆರ್ಮ್ಸ್ ಆಕ್ಟ್ ಮತ್ತು ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನ್ ನಲ್ಲಿ ಇವರ ಮೇಲೆ ಕೇಸ್ ಮಾಡಲಾಗಿದೆ. ಹಾಗೇನೆ ಈ ಪ್ರಕರಣದ ವಿರುದ್ಧ ಒಂದು ಕೌಂಟರ್ ಕೇಸ್ ಕೂಡ ಆಗಿದೆ. ಅದರಲ್ಲಿ ಖಾಸಿಂ ವಲಿ, ರಾಜಸಾಬ್ ಶೇಖ್ ಇವರು ಈ 3 ವ್ಯಕ್ತಿ ಯಾರಿದ್ರು ಫಸ್ಟ್ ಕೇಸ್ನಲ್ಲಿ ಅವರ ಮೇಲೆ ಒಂದು ಕೌಂಟರ್ ಕೇಸ್ ಮಾಡಿಕೊಟ್ಟಿದ್ದಾರೆ. ಇವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರಕರಣದ ತನಿಖೆ ನಮ್ಮ ಮಾಳಮಾರುತಿ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಜಗಳನಲ್ಲಿ ಚಾಕು ತಲವಾರ್ ಬಳಸೋದು ನಾವು ಹೋದ ವರ್ಷದಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಈ ಮೇನ್ ಆರೋಪಿ ಯಾರು ಇದರಲ್ಲಿ ಬಳಸಿದ್ದಾರೆ, ಈ ತಲವಾರ್ ಯಾರು ತಗೊಂಡು ಬಂದಾರೆ ಅವರ ಮೇಲೆ ನಾವು ರೌಡಿ ಶೂಟ್ ಕೂಡ ಓಪನ್ ಮಾಡ್ತೀವಿ ಮತ್ತು ಅವರ ಮೇಲೆ ಬಾಂಡ್ ಕೂಡ ನಾವು ಮಾಡ್ತೀವಿ. ಬರೋ ದಿನಗಳಲ್ಲಿ ನಮ್ದು ಆಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಚೆಕಿಂಗ್ ಮಾಡ್ತಾರೆ. ಯಾರು ಪಬ್ಲಿಕ್ ಪ್ಲೇಸ್ನಲ್ಲಿ ಈ ಥರ ಶಸ್ತ್ರ ತಗೊಂಡು ಬಂದರೆ ಅವರ ಮೇಲೆ ನಾವು ಹೆಚ್ಚಿನ ಕಾನೂನು ಕ್ರಮ ತಗೋತೀವಿ. ಅದು ಬೇರೆ ಬೇರೆ